ಈಗ ಅದಕ್ಕೆ ನಮ್ಮ ಸರ್ಕಾರದಿಂದ ಒಂದು ಸಸ್ಟೈನೇಬಲ್ ಡೇಟಾ ಸೆಂಟರ್ ಪಾಲಿಸಿ ಮಾಡ್ಬೋದಾ ಅಂತ ಕೂಡ ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹಿಂದಿನ ಡೇಟಾ ಸೆಂಟರ್ ಪಾಲಿಸಿ 2-3 ಇಯರ್ಸ್ ಓಲ್ಡ್ ಇದೆ, ಹಳೇದಿದೆ. ಸೊ ಈಗ ಬದಲಾವಣೆ ಆದಂಥ ತಂತ್ರಜ್ಞಾನಕ್ಕೆ ಸಸ್ಟೈನೇಬಲ್ ಡೇಟಾ ಸೆಂಟರ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಿಗಿಂತ ಹೆಚ್ಚಾಗಿ ನಮ್ಮ ಫೋಕಸ್ಸು ಮಂಗಳೂರು ಮತ್ತು ಕರಾವಳಿ ಪ್ರದೇಶದಲ್ಲಿದೆ. ಯಾಕಂದರೆ ಅಲ್ಲಿ ನಾವು ಸಬ್ಸಿ ಕೇಬಲ್ ತರ್ಬೋದು ಅಂದ್ಬಿಟ್ಟು ಖಾಸಗಿ ಕಂಪ್ನಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅವ್ರ ಜೊತೆನೂ ಕೂಡ ನಾನು ಅವರ ಮಂತ್ರಿಗೆ ಪತ್ರವನ್ನು ಬರೆದುಬಿಟ್ಟು ಇಲ್ಲಿ ನಮಗೆ ಸಬ್ಸಿ ಕೇಬಲ್ ಲ್ಯಾಂಡಿಂಗ್ ಕೊಡಬೇಕು ಮಂಗಳೂರಿಗೆ ಅಂತ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಆದರೆ ಅದು ಕೇಂದ್ರ ಸರ್ಕಾರದಿಂದ ಆಗೋದಿಲ್ಲ, ಅದು ಖಾಸಗಿಯವರು ಮಾಡಂಗಿದ್ರೆ ಅದನ್ನು ನಾವು ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮಂಗಳೂರು ಕಡೆ. ಸೊ ಅದಕ್ಕೆ ಕೂಡ ನಾವು ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಆದರೆ ದೊಡ್ಡಬಳ್ಳಾಪುರಿಗೆ ವಿಶೇಷವಾಗಿ ಇವರು ಕೇಳ್ತಾ ಇರೋದು ಕ್ವೀನ್ ಸಿಟಿನಲ್ಲಿ ವಿ ಹ್ಯಾವ್ ಆಲ್ರೆಡಿ ಇಯರ್ಮಾರ್ಕ್ ಲ್ಯಾಂಡಿನ ಕೊರತೆ ಇಲ್ಲ, ನಾವು ನಮ್ಮ ಪಾಲಿಸಿದು ಕೊರತೆ ಇಲ್ಲ. ಇನ್ನು ಹೆಚ್ಚು ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನು ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಡೇಟಾ ಸೆಂಟರ್ಸ್ನ ಆದಷ್ಟು ಮಟ್ಟಿಗೆ ನಮ್ಮದು ಫೋಕಸ್ ಬಿಯಾಂಡ್ ಬೆಂಗಳೂರು ಇರೋದು. ಸೊ ವಿ ವಿಲ್ ಎನ್ಶೋರ್ ದ್ಯಾಟ್ ಆಸ್ ಮಚ್ ಡೇಟಾ ಸೆಂಟರ್ಸ್ ಕ್ಯಾನ್ ಬಿ ಬ್ರಾಟ್ ಇನ್. ಕ್ಲರ್ಕ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗೆ 15,196, ವಾಟರ್ ಆಪರೇಟರ್ಗೆ 13,509, ಅಟೆಂಡರ್ಗೆ 12,873, ಕ್ಲೀನರ್ಸಿಗೆ 16,019 ರೂಪಾಯಿ. ಪಂಚಾಯತಿನ ನೌಕರರಿಗೆ ಕನಿಷ್ಠ ವೇತನ ಹೆಚ್ಚಳ ಮಾಡೋದ್ರ ಬಗ್ಗೆ ಈಗಾಗಲೇ ಇವಾಗ ಅವ್ರೇನು ಮಿನಿಮಮ್ ವೇಜಸ್ ಇದೆ ಅದು 2022ರಲ್ಲಿ ಆಗಿರೋದಂಥದ್ದು. ಈಗಾಗಲೇ 11/4/2025 ಒಂದು ಡ್ರಾಫ್ಟ್ ನೋಟಿಫಿಕೇಷನ್ನು ಲೇಬರ್ ಡಿಪಾರ್ಟ್ಮೆಂಟಿಂದ ಬಂದಿದೆ. ಇದು ನಾವು ಮಾಡೋದಲ್ಲ ಅಧ್ಯಕ್ಷರೇ, ಕಾರ್ಮಿಕ ಇಲಾಖೆದವ್ರು ಮಾಡ್ತಾರೆ. ಕಾರ್ಮಿಕ ಇಲಾಖೆದವರು ಈಗಾಗಲೇ ಎಲ್ಲ ಇಲಾಖೆದವರಿಗೆ ಅವರ ಅಭಿಪ್ರಾಯನ ಕೇಳಲಿಕ್ಕೆ ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಅಧ್ಯಕ್ಷರೇ. ಅದಕ್ಕೆ ನೀವು ಅನುದಾನವನ್ನು ಸರಿಯಾಗಿ ಕೊಡದಿದ್ರೆ ಖಂಡಿತವಾಗಿಯೂ ನಾರಾಯಣ ಗುರುಗಳ ಹೆಸರಿಗೆ ಕಳಂಕ ತರುವುದಾಗ್ತದೆ. ನಾರಾಯಣ ಗುರುಗಳ ಬಗ್ಗೆ ಹೇಳಿದ್ರಲ್ಲ, ಅವಾಗ ಅವರು ಶಾಸಕರಾದತ್ನಾಗ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಈಗ ಗೌರವ ಕಮ್ಮಿ ಆಗುತ್ತೆ, ಗೌರವ ಕಮ್ಮಿ ಆಗ ಪ್ರಶ್ನೆ ಇಲ್ಲ ನಾರಾಯಣ ಗುರುಗಳಿಗೆ. ನಾವು ಅದು ವಿಶೇಷವಾಗಿ ಅವರ ತತ್ವ ಸಿದ್ಧಾಂತದೊಳಗನೆ ನಾವು ಕೆಲಸವನ್ನು ಮಾಡ್ತಾ ಇರೋದು. ಅದಕ್ಕೆ ನಾರಾಯಣ ಗುರು ಬಗ್ಗೆ ವಿಶೇಷವಾದಂಥ ಕಾಳಜಿ ಇರೋದ್ರಿಂದ ನಾವು ಈ ಸತಿ ಹೆಚ್ಚು ಅನುದಾನವನ್ನು ಬೇಕು ಅಂತ ಮುಖ್ಯಮಂತ್ರಿ ಗಮನ ತರುವಂಥ ಕೆಲಸ ಮಾಡಿ. 2023-24ರಲ್ಲಿ ಎಷ್ಟು ಹಣ ಕೊಟ್ಟಿದೆಯಾ ಬೋರ್ವೆಲ್ ಕೊರಿಲಿಕ್ಕಂದ್ರೆ ಮೊನ್ನೆ ಅಧ್ಯಕ್ಷೆ ಅಂಬೇಡ್ಕರ್ ನಿಗಮದಿಂದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಗಂಗಾ ಕಲ್ಯಾಣದಿಂದ ಲಗಿಸಿದ ಗುರಿ ಈ ಥರ ಇದೆ. 23-24ರಲ್ಲಿ ಗುರಿ 4, ಆಯ್ಕೆಯೂ 4, 25-24-11 ಆಯ್ಕೆಯೂ 11 ಆಗಿದೆ. ಪುನಃ 2026ಕ್ಕೆ 28 ಗುರಿ, 28 ಆಯ್ಕೆ ಫಲಾನುಭವಿ ವಿವರ ಇದೆ. ಒಟ್ಟು 43 ಗುರಿ ಇದೆ, ಆಯ್ಕೆ 43 ಆಗಿದೆ. ನಿಮ್ಮ ಇದಕ್ಕೆ ಇದು ಅಂಬೇಡ್ಕರ್ ನಿಗಮದಿಂದ.